ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನೀವು ನೋಡ್ತಿರೋದು ಅಫಿಷಿಯಲ್ ಶ್ರೀ ದಕ್ಷಿಣ್ ಕಾಶಿಲಿಂಗ್ ಜೇವ್ರ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಈ ವಿಡಿಯೋದ ತಮ್ನೇಲ್ ನೋಡಿದ್ರೆ ನಿಮ್ಗೆ ಆಗ್ಲೇ ಒಂದು ಐಡಿಯಾ ಬಂದಿರಬಹುದು. ಆದ್ರೆ ನಿಜವಾಗಿ ಈ ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತಾಗಕ್ಕೆ ನೀವು ಸಂಪೂರ್ಣವಾಗಿ ವಿಡಿಯೋ ನೋಡ್ಲೇಬೇಕು. ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡುತ್ತಿರುವುದು ಅಫಿಸಿಯಲ್ ಶ್ರೀ ದಕ್ಷಿಣ್ ಕಾಶಿಲಿಂಗ ಜೇವ್ರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಶ್ವೇತಾ ಕಡಗಂಚಿ ಮಾಡುವ ನಮಸ್ಕಾರಗಳು. ಇವತ್ತು ಏನು ವಿಶೇಷ ಅಂದರೆ ಶ್ರೀ ಕಾಶಿಲಿಂಗ ದೇವಸ್ಥಾನ ಟ್ರಸ್ಟ್ ಹಾಗೂ ಶ್ರೀ ಕಾಶಿಲಿಂಗ ಬಹು ಉದ್ದೇಶೀಯ ಸಂಸ್ಥೆ ಇವರ ವತಿಯಿಂದ ಆಯೋಜಿಸಲಾಗಿರುವ ಶ್ರೀ ಜಯಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಹಾಗೂ ಅಕ್ಷಯ ತೃತೀಯ ಶುಭ ಮುಹೂರ್ತದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸ್ಥಳ ಶ್ರೀ ಸ್ವಾಮಿ ಸಮರ್ಥ ಸಾಂಸ್ಕೃತಿಕ ಭವನ, ಅಕ್ಕಲಕೋಟ ರಸ್ತೆ, ಜೇವೂರು. ಈ ಸಂದರ್ಭದಲ್ಲಿ ಅಕ್ಕಲಕೋಟ ತಾಲೂಕಿನ ವೈದ್ಯರಿಗೆ ಕೃತಜ್ಞತಾ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ಸರ್ವಧರ್ಮದ ನವ ಜೋಡಿಗಳು ನೂತನ ಜೀವನಕ್ಕೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭಕ್ಕೆ ನೀವೆಲ್ಲರೂ ಆಗಮಿಸಿ ಹರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಇಂತಹ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಬನ್ನಿ ಫ್ರೆಂಡ್ಸ್, ಈಗ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತಿದೆ ಎಂದು ನೋಡೋಣ ಬನ್ನಿ. ಈ ಅದ್ಭುತ ಕ್ಷಣಗಳನ್ನು ಒಟ್ಟಿಗೆ ಸೇರಿ ಅನುಭವಿಸೋಣ ಬನ್ನಿ. नमः शिवाय, ओको नमः शिवाय, ओको नमः शिवाय, ओको नमः शिवाय. हरि हरि शंकरा, शिव शिव शंकरा. ಭಕ್ತರ ಕಣ್ಣೀರು ಹಾರವಾಗಿ ಶಿವ ಶಂಭೋ, ಶಿವ ಶಂಭೋ. ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮದೇವತಾಭ್ಯೋ ನಮಃ. ಸ್ಥಾನದೇವತಾಭ್ಯೋ ನಮಃ. ಜಂಗಮೇಭ್ಯೋ ನಮಃ. ಪಂಚಾಚಾರ್ಯಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ವಿಘ್ನೇಶ್ವರ ಪ್ರಚೋದಯಾತ್. ನಂದರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗ
तां धर्मचारिणीं शम्भुप्राते श्वेतवरः कल्पे वैवस्य मन्वन्तरे कलियुगे प्रथमपादे जम्बुद्वीपे भरत नमस्तुते या देवी सर्वभूतेषु शान्तिरूपेण संस्थिता नमस्तस्ते नमस्तस्ते नमो नमः अक्षतां डबलां दिव्यां स्थिरतं रविसिता अर्पयामि भगवत्या प्रसीद परमेश्वर फिर क्या करें ओम नमो गौरी पते स्मरामि ओम नमो सर्वमंगल मांगल्ये शिवे सर्वार्थ सारणे त्र्यंबके गौरे नारायणी नमोस्तुते यार अक्षता हाक्ಕೊಂಡ್ರೆ ಮಂತ್ರ स्वस्ति श्री गणनायकं गजमुखं मोरेश्वरं शिथिलं बल्लालो मुरुडं विनायकमहं चिन्तामणि देवुरं लेण्याद्रिं गिरिजात्मजं सुवरदं विघ्नेश्वरं ओदरं ग्रामे लाञ्छन संस्थितो गणपति कुर्यात् सदा मङ्गलं शुभमङ्गल सावधान गंगा सिंधु सरस्वती च यमुना गोदावरी नर्मदा कावेरी चरयो महेंद्र तनया शर्वन्वती वेदिका क्षिप्रावेत्रवती महासुरनदी ख्याता गया गंडकी पूर्णा पूर्ण जले समुद्र सहिता कुर्यात् सदा मंगलम शुभ मंगल सावधान शुभ लग्न सावधान श्रीमजगद्गुरु पंचाचार्य महाराज काशी विश्वेश्वर महाराज की जगत ज्योति बसवेश्वर महाराज की ಶುಭಮಸ್ತು ನಿಮ್ಮ ಹೆಸರು ವೇದಮೂರ್ತಿ ಬಸಯ್ಯ ಶಾಸ್ತ್ರಿ ಒಂದ್ ಮದ್ವಿ ಶಾಸ್ತ್ರಕ್ಕಾಗಿ ಇಡೀ ದಿನ ತೋರ್ತೀರಿ 14 ಮಂದಿ ಹ್ಯಾಂಗ್ ನಿಭಾಯಿಸಿರಿ ಹಿಂದಿನ ಸಿದ್ಧತೆ ಏನೇನ್ ಮಾಡಿರಿ 14 ಮದುವೆ ಅಂದ್ರೆ ಇದು ಸರ್ವಧರ್ಮ ಸಾಮೂಹಿಕ ಮದುವೆ ಅಂತಾರೆ ಇದಕ್ಕೆ. ಈ ಮದುವೆ ಎಲ್ಲರೂ ಕೂಡಿ ಊರ ಗ್ರಾಮಸ್ಥರೆಲ್ಲ ಕೂಡಿ ಮಾಡಿದ್ರೆ ಇದು ಮದುವೆ ಆಗ್ತದೆ. ಅವ್ರು ಒಬ್ಬರ ಕೈಲಿ ಆದ್ರೆ ಆಗಕ್ಕಿಲ್ಲ. ಎಲ್ಲರೂ ಅಂದ್ರೆ ಸರ್ವಧರ್ಮಿ ಅಂತ ಹೇಳ್ಕೊಂತಾರಂದ್ರೆ ಎಲ್ಲ ಧರ್ಮದವ್ರು ಕೂಡಿ ಕೈಗೂಡಿಸಿ ಮಾಡಿದ್ರೆ 14 ಇರಲಿ 28 ಇರಲಿ ಒಮ್ಮೆ ಮದುವೆ ಆಗ್ತಿರ್ತಾವೆ. ಅದ್ರ ಸಲುವಾಗಿ ಅದು ಮದುವೆ ಮಾಡ್ಲಿಕ್ಕೆ ಅಡಚಣೆ ಬರಂಗಿಲ್ಲ. ಬೃಹತ್ ವ್ಯವಸ್ಥೆಯನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡಿರಿ? ಇದು ಒಂದು ಮದುವೆ ಮಾಡಬೇಕಾದ್ರೆ ಒಂದು ಮದುವೆಗೆ ಅರ್ಚಕರ ಕಮ್ಮಿ 2 ಅರ್ಚಕರು ಬೇಕಾಗ್ತದೆ. ಆದ ಕಾರಣ ಇದು 14 ಮದುವೆ ಇವತ್ತು ಸಾಮುದಾಯಿಕ ನಮ್ಮದು ಊರೊಳಗೆ ಗ್ರಾಮ ದೇವತಾ ಕಾಶಿ ವಿಶ್ವೇಶ್ವರ ಸನ್ನಿಧಿ ಒಳಗೆ ಇದೊಂದು ಮದುವೆ ನಡೀತದೆ. ಅದರ ಸಲುವಾಗಿ ಅಕ್ಷತೆ ಬಸವ ಜಯಂತಿ ನಿಮಿತ್ತವಾಗಿ ಒಂದು ಮದುವೆ ಮಾಡಬೇಕಾದ್ರೆ ಅರ್ಚಕರು 2 ಬೇಕು. ಆದ್ರೆ 14 ಮದುವೆ ಅಂದ್ರೆ ಎಲ್ಲ ಕಡೆ ಅರ್ಚಕರಿಗೆ ನಾವು ನೇಮಿಸಿದೆವು. ಅದ್ರ ಸಲುವಾಗಿ ಮೊದಲೇ ಪ್ರಿಪೇರ್ ಆಗಿದ್ದೆವು. ಯಾವ ರೀತಿ ಯಾವ ಶಾಸ್ತ್ರ ಒಳಗೆ ಯಾವ ಪ್ರಕಾರ ಮಾಡ್ಬೇಕಂತೇಳಿ ನೇಮಿಸ್ಕೊಂಡಿವಿ. ಅದ್ರ ಸಲುವಾಗಿ ಎಲ್ಲ ಅರ್ಚಕರಿಗೆ ಮೊದಲೇ ನಾ ಇಲ್ಲಿ ಏನು ಹೇಳ್ತೀನಿ ಅದು ಫಾಲೋ ಮಾಡ್ಕೋತ ಅವ್ರು ಮುಂದೆ ರೆಡಿ ಮಾಡ್ಕೋತಾರೆ. ಅದ್ರ ಸಲುವಾಗಿ ಎಲ್ಲರೂ ಕೂಡಿ ಮಾಡಿ ಇದೊಂದು ಕಾರ್ಯ ಮಾಡಿದೆವು. ಇದು ಒಂದು ಗಿರಿಜಾ ಕಲ್ಯಾಣ ಮಹೋತ್ಸವ ಅಂತಾರೆ ಇದಕ್ಕೆ. ಅಂದ್ರೆ ಶಿವ ಪಾರ್ವತಿಯವರು ಕೈಲಾಸದಿಂದ ಧರೆಗಿಳಿದು ಈ ವಧುವರರಿಗೆ ಆಶೀರ್ವಾದ ಮಾಡೋ ಸಲುವಾಗಿ ಈ ಕಲ್ಯಾಣ ಮಹೋತ್ಸವ ಬಂದಿರೋ ತಿಳ್ಕೊಂಡು ಇದು ನಮ್ಮ ಹಿಂದೂ ಧರ್ಮ ಪ್ರಕಾರ ಸನಾತನ ಧರ್ಮ ಒಳಗೆ ಇದೊಂದು ಪ್ರಾರಬ್ಧ ಕೊಡ್ತಾರೆ ಅದಕ್ಕೊಂದು. ನಿಮ್ಮ ಹೆಸರು ರಾಮ್ ನಿಮ್ದ್ರಿ ಅವ್ರ ಕೇಳ್ಕೊಡು. ಯಶೋಧನ ಆಗ್ತದೆ ನಿಮ್ಮ ಊರು ಯಾವದ್ರಿ? ಬಟಗಿರಿ ನಿಮ್ದ್ರಿ? ಸೊಲ್ಲಾಪುರ ಇಲ್ಲಿ ಸರ್ವಧರ್ಮೀಯ ಸಾಮಾಜಿಕ ಮದುವೆ ಆಗೋದ್ ನಿಮ್ಗೆ ಹ್ಯಾಂಗ್ ಫೋನ್ ಆಗ್ಯಾದ್ರಿ? ಮತ್ತೆ ಹೆಸರು ಯಾರು ಬಂದು ಕೊಟ್ಟಿರಿ? ಹೆಸರ ನಮ್ದು ಇಲ್ರಿ ಈಗರು ಕೊಟ್ಟಾರ ಬೇಗೂರ್ ಕೊಟ್ಟರಿ. ಇಲ್ಲಿ ಸಾಮಾಜಿಕ ಮದುವೆ ನಿಮ್ಗೆ ಮದುವೆ ಆಗೋದ್ ಅನುಭವ ಹೆಂಗದ್ರಿ?
ನಮ್ ಪೈಲ ಆಗಿತ್ರಿ ಎಲ್ಲ ದೋಸ್ತಿಂದ ಅದು ಆಗಿತ್ರಿ ನೋಡಿದ್ರಿ ಎಲ್ಲ ನೋಡಿದಾರ ತಿರ್ಗಾಡಿದ್ರ ಆರ್ಮ ಆಗೈತಿ. ಇಲ್ಲಿ ಮದ್ವೆ ಆಗಕ್ ನಿಮ್ಗೆ ಪ್ರೇರಣೆ ಯಾರು ಕೊಟ್ಟಾರಿ? ಹ್ಯಾಂಗ್ ಸಿಕ್ಕೈತ್ರಿ? ದೊಡ್ಡವ್ರು ಕೊಟ್ಟಾರ್ರಿ ದೊಡ್ಡವ್ರು ಎಲ್ಲ. ದೊಡ್ಡವ್ರು. ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಕಾಶ್ ರೀ. ನಿಮ್ಮ ಹೆಸರು? ನೀಲಮರಿ. ಯಾವ ಊರಿಂದ ಬಂದಿರಿ? ನಮ್ದು ಗರವಳಗಿರಿ, ಅಕ್ಕಲಕೋಟ ತಾಲೂಕ್ ಗರವಳಗಿರಿ. ಈ ಸಾಮೂಹಿಕ ವಿವಾಹದಾಗ ನಿಮ್ಗೆ ಯಾಕೆ ಮದ್ವೆ ಮಾಡ್ಕೋಬೇಕು? ನಮ್ಗ ಸಾಮೂಹಿಕ ಈಗ ಯಾಕೆ ಮದಿ ಒಳಗ ಇಲ್ಲಿ ಮುತ್ತೇವ್ರ ಆಶೀರ್ವಾದ ಆತರಿ. ಇಲ್ಲಿ ಭಾರಿ ಕ್ವಾಲಿಟಿ ಇದ್ರಿ, ಇಲ್ಲಿ ಮದಿ ಸೂಪರ್ ಹಿಟ್ ಆಗತ್ತರಿ. ಅಗದಿ ಪದ್ಧತಿ ಎಲ್ಲಾ ವ್ಯವಸ್ಥೆಯಾಗಿ ಮಾಡ್ಕೊಡ್ತಾರಿ. ಅದಕ್ಕಂದು ಇಲ್ಲಿ ಇಟ್ಟೇವ್ರಿ ಎಲ್ಲಾ ಮುತ್ತೇವ್ರ ಆಶೀರ್ವಾದದಿಂದ ಗುರುಗಳದಿಂದ ಚಲೋ ಆತತ್ರಿ. ಆಶೀರ್ವಾದ ಪಡೆದು ಬಾಳೆ ಬಂಗಾರ ಆತತ್ರಿ. ಅದಕ್ಕಂದು ಆ ರೀತಿ ತಿಳಿದು ಇಲ್ಲಿ ಇಟ್ಟೇವ್ರಿ ನಾವು ಮದಿ. ಇದ್ರಿಂದ ಎಲ್ಲಾ ಉದ್ದಾರ ಆತರಿ, ಮುಂದೆ ಚಲೋ ಆತದ್ರಿ. ಇಲ್ಲಿ ಆರೋಗ್ಯ ಕೇಂದ್ರ ಟೀಮ್ ಕೂತದ, ಅವ್ರ ಎದ್ರ ಕಾಲ ಕೂತಾರ, ಏನ್ ಮಾಡ್ತಾರ, ಅವ್ರ ಹತ್ರ ಮಾಹಿತಿಗಳನ್ನ ಬನ್ನಿ. नमस्कार. नमस्कार. निम ಹೆಸರು? आम्ही माझं नाव शिवानंद सिद्धप्पा बगले, आरोग्य निरीक्षक आहे, प्राथमिक आरोग्य केंद्र जेऊर. आम्ही इथं सर्वधर्मीय सामुदायिक विवाह जेऊर श्री स्वामी समर्थ मंगलकारा येथे डॉक्टर अश्विन करजकडे सर यांच्या मार्गदर्शनानुसार, तसेच वैद्यकीय अधिकारी डॉक्टर मार्कड सर आणि आमच्या सर्व टीम, सर्व आरोग्य सेविका आशाताई आणि सर्व आरोग्य सेवक डॉक्टर हनुमंत शेट्टी सर. आणि इथं आता सध्या उन्हाळ्याचे दिवस असल्यामुळे उष्माघाताचं प्रमाण वाढू नये आणि उष्माघाताचं हे दक्षता घेण्यासाठी आम्ही सर्वजण इथं टीम उपस्थित आहे. ನೀವು ಪೇಮೆಂಟ್ ತಗೊಂಡ್ ಮಾಡ್ತೀರಾ, ನಿಮ್ ಬಟ್ನಾಗ ಮಾಡ್ಕೊಡ್ತೀರಿ ಜನರಿಗೆ? नाही, आता इथं पेशंट जर आलं तर कुणाला काय त्रास झाला, आम्ही इथं सध्या डॉक्टरांच्या मार्गदर्शनानुसार किरकोळ औषध उपचार ते लक्षणानुसार किंवा त्यानुसार आम्ही उपचार करतो. जसं काय गंभीर किंवा सिरियस वाटलं तर आम्ही PHC लेवलला आणि त्याच्यानंतर त्याचं दुसऱ्या म्हणजे आरोग्य ग्रामीण रुग्णालय अक्कलकोट येथे रेफर करतो. ಧನ್ಯವಾದ. ಬನ್ನಿ, ನಮ್ಮ ಜೊತೆಗೆ ಇದ್ದಾರೆ ಶ್ರೀ ಕಾಶಿಲಿಂಗ ದೇವಸ್ಥಾನದ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ ಮಹಾದೇವರಾವ್ ಪಾಟೀಲ್. ಇವರ ಅನಿಸಿಕೆಯನ್ನು ಕೇಳೋಣ ಬನ್ನಿ. ನಮಸ್ಕಾರ. नमस्कार. ನೀ ಸಾಮುದಾಯಿಕ ವಿವಾಹ ಎಷ್ಟು ವರ್ಷದಿಂದ ಮಾಡ್ಕೋತ ಹೊಂಟಿರಿ? 2015 ಹಿಡಿದು ಅಂದ್ರೆ ಇವತ್ತೀಗ 12 ವರ್ಷ ಆಯ್ತು. ಸಾಮುದಾಯಿಕ ವಿವಾಹ ಇದು ನಮ್ಮ ಮಹಾದೇವ್ ಪಾಟೀಲ್ ನಮ್ಮ ತಂದೆ ಇದ್ರು, ಅವ್ರ ಪ್ರೇರಣೆ ತಗೊಂಡು ನಾವು ಚಾಲೂ ಮಾಡಿದ್ವಿ. ಸಾಮುದಾಯಿಕ ವಿವಾಹ ಯಾಕೆ ಮಾಡ್ಬೇಕು ಅನ್ನಿಸ್ತೀರಿ ನಿಮ್ಗೆ? ನಮ್ಮ ತಂದೆ ಇದ್ದಾಕರಾಗ ಅವ್ರು ನಮ್ಮ ಎಲ್ಲ ಮಕ್ಕಳದ ಮದುವೆ ಮಾಡೋ ಮುಂದೆ ಗೋರ್ ಗರೀಬರ ಮಕ್ಕಳದ ಬಿ ಮದುವೆ ಅದ್ರಾಗ ತೊಗೊಂಡು ಮದುವೆಗಳು ಮಾಡ್ಕೋತ ಬಂದಾರ. ಅದೇ ಮುಂದೆ ವರ್ಷಿಗೊಮ್ಮ ನಾವು ಕಂಟಿನ್ಯೂ ಮಾಡ್ಕೋತಿರ್ಬೇಕು. ಗೋರ್ ಗರೀಬರ್ದು ಈಗ ಸದ್ಯ ಪರಿಸ್ಥಿತಿನಾಗ ಬಂಗಾರ ನೋಡಿದ್ರಿ, ಓಡಾಡೋದು ನೋಡಿದ್ರಿ, ಖರ್ಚು ನೋಡಿದ್ರಿ, शेतकरी ಮಕ್ಕಳಿಗೆ ಇಟ್ಟೆಲ್ಲ ಪರವಡಿಸಲ್ಲ ಮದುವೆ ಮಾಡಕ್ಕೆ. ಅದರ ದಶಂದ ಅವ್ರು ಏನೋ ಒಂದು ಪ್ರೇರಣೆ ಇಟ್ಟು ಹೊರಗೆ ಎಲ್ಲ ಕಡೆ ಅಲಗತ್ತೀವಿ. ನಮ್ಮ ಊರಾಗ ಗೋರ್ ಗರೀಬರಿಗೆ ಮದತ್ ಮಾಡಬೇಕು, ಪರಿಸರದಾಗ ಮದತ್ ಮಾಡ್ಬೇಕು ಅಂತ ಹೇಳಿ ಚಾಲೂ ಮಾಡಿದ್ವಿ. ಈಗ ನವ ಜೋಡಿಗಳು ನಿಮ್ ಬೆಂಬಲ ಏನ್ ಕೊಡ್ತೀರಿ? ನವ ಜೋಡಿಗಳಿಗೆ ಬೆಂಬಲ ಅಂದ್ರ ಭಾರತ ದೇಶದ ವಿಚಾರ ಮಾಡಬೇಕು, ಅವ್ರದ್ದು ತಾಯಿ ತಂದಿದ ವಿಚಾರ ಮಾಡಬೇಕು. ಅದೇ ಥರದ್ಲೇ ಹಂಗೆ ನಾವು ಗರೀಬರು ಇದ್ದೆವು, ಮತ್ತೊಬ್ರು ಮದ್ಯಾಗ ಓಡಾಡ್ಲಿಕ್ಕೆ ಬಂದು ಅದೇ ಪದ್ಧತಿಲೇ ಎಲ್ಲರಿಗೆ ಮದತ್ ಮಾಡೋದು ಈ ದೃಷ್ಟಿಕೋನ ಮುಂದಿಟ್ಟು ಅವರು ಸಂಸಾರ ಮಾಡಿದ್ರು. ಈ ನಿಯೋಜನೆ ಎಷ್ಟ್ ದಿನ ಮಾಡಿರಿ ನೀವು? दर ವರ್ಷಿಗೆ ಆತದ. ಜವಳಪಾಸ್ ನಂಬಲ್ಲಿ 160-70 ಮಂದಿ ನಮ್ದೆಲ್ಲ ಸಭಾಸದ್ ದೋಸ್ತರು, ನಮ್ದೆಲ್ಲ ಸಾಲಿ ಸ್ಟಾಫ್, ಊರಂದೆಲ್ಲ ಹಿರಿಯರು, ಮಿತ್ರ ಕಂಪನಿ ಇವರೆಲ್ಲರೂ ಕೂಡಿಕಿಶಂದ್ರೆ ಸುಮಾರು 3-4 ದಿನದಾಗ ಇದನ್ನು ಯೂಸ್ ಮಾಡ್ತೀವಿ. ಧನ್ಯವಾದ. ಥ್ಯಾಂಕ್ ಯು.